ವತಿಯಿಂದ ಇದು 25/10/2025 ಇದು ತಮಿಳುನಾಡು ಫಾರ್ಚೂನ್ ITC ಹೋಟೆಲ್ ಅಂತ ಮತ್ತು ಅಲ್ಲಿ ನಿತ್ಯ ಗ್ರೂಪ್ ಅಂತ ಅವರು ಒಂದು ಆರ್ಗನೈಸೇಷನ್ ಇದೆ. ಆ ಆರ್ಗನೈಸೇಷನ್ನಿಂದ ನನಗೆ ಫೋನ್ ಮಾಡಿ ನಿಮಗೆ ಒಂದು ಡಾಕ್ಟರೇಟ್ ಕೊಡ್ತೀವಿ ಅಂತ ಕೇಳಿದಾಗ ನೀವು ಅಲ್ಲಿಗೆ ಬರಬೇಕಂತ ಹೇಳಿದ್ರೆ ನಾನು ಅವರಿಗೆ ಎಗ್ರಿ ಆದೆ. ಅಲ್ಲಿ ಹೋಗಿ ನಮಗೆ ಒಳ್ಳೆಯ ಒಂದು ರೆಸ್ಪೆಕ್ಟ್ ಕೊಟ್ಟು ನಮಗೆಲ್ಲ ವ್ಯವಸ್ಥೆ ಮಾಡಿ ತಮಿಳುನಾಡಿನಲ್ಲಿ ಅಲ್ಲಿ ತಮಿಳುನಾಡು MLA ಅವರು ಮಾಜಿ MLA ಬಂದಿದ್ದರು ಮತ್ತು ಒಬ್ಬರು ಜಡ್ಜ್ ಇದ್ದರು ಮತ್ತು ಕೆಲವೊಂದು ಒಳ್ಳೆಯ ಹೈಸ್ಕೂಲ್ ಮತ್ತು ಚೇರ್ಮನ್ಗಳಾಗಲಿ ಕಾಲೇಜ್ ಚೇರ್ಮನ್ ಅವರಿಗೆ ಬಂದಿದ್ದರು. ಅಲ್ಲಿ ಇಲ್ಲಿಂದ ಕರ್ನಾಟಕದಿಂದ ಅಲ್ಲಿ ಹೋಗಿ ನಮಗೆ ಒಂದು ಅಲ್ಲಿ ಗೆಸ್ಟ್ ಮಾಡಿ ಮತ್ತೆ ನಮಗೆ ಒಂದು ಡಾಕ್ಟರೇಟ್ ಕೊಡುವಂಥ ಅವರ ಭಾವನೆ ಅಂದರೆ ನನ್ನನ್ನು ಒಳ್ಳೆಯ ಒಂದು ಪಾಲಿಟಿಷಿಯನ್ ಮತ್ತು ಒಂದು ಒಳ್ಳೆಯ ಸೋಷಿಯಲ್ ಸರ್ವಿಸ್ ಕೆಲಸ ಮಾಡ್ತಾರೆ ಅಂತ ತಿಳಿದು ನನಗೆ ಈ ಡಾಕ್ಟರು ಅವರ ಗಿಫ್ಟ್ ಅಂತ ನನಗೆ ಒಂದು ಒಳ್ಳೆಯ ರೀತಿಯಿಂದ ನನಗೆ ಕೊಟ್ಟಿದ್ದಾರೆ. ಇದು ನಾನು ಪಡೆದದ್ದು ನನ್ನ ದೈವ. ಯಾಕಂದರೆ ನಾನು ನನ್ನ ಕನಸು ಮನಸ್ಸಲ್ಲಿ ನನಗೆ ಡಾಕ್ಟರೇಟ್ ಈ ಲಾಭದಾಗ ಸಿಗ್ತೈತೆ ಅಂತ ತಿಳಿದಿರ್ಲಿಕ್ಕಿಲ್ಲ. ಆದರೂ ಸಹ ನಮ್ಮ ಈ ರಾಯಭಾಗದ ಒಂದು ಆಶೀರ್ವಾದ, ಎಲ್ಲ ಜನರ ಅಕ್ಕ ತಂಗಿರೋ ಅಣ್ಣ ತಮ್ಮರದು ಮತ್ತು ನಮ್ಮ ಎಲ್ಲ ಲೀಡರ್ ಒಂದು ಆಶೀರ್ವಾದ. ಇದು ಅಲ್ಲದೆ ಇಂಥ ಮೊದಲು ನನ್ನ ತಂದೆ ತಾಯಿಗೆ, ನಮ್ಮ ರಾಯಭಾಗದ ಎಲ್ಲ ನಮ್ಮ ಕಾರ್ಯಕರ್ತರಾಗಲಿ ಲೀಡರ್ಸ್ ಆಗಲಿ ಎಲ್ಲರಿಗೆ ಈ ಒಂದು ಶಕ್ತಿ ಕೊಟ್ಟದ್ದು ನಿಜವಾಗಿ ಅವರೇ ನನಗೆ ಕೊಡಿಸೋದಂತ ನಾನು ತಿಳ್ಕೊಳ್ತೀನಿ. ಯಾಕಂದರೆ ಅವರು ನನ್ನನ್ನು MLA ಮಾಡದಿದ್ದರೆ ನಾನು ಸೇವಕನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ನಾನು ಈ ಏನು ಡಾಕ್ಟರೇಟ್ ಸರ್ಟಿಫಿಕೇಟ್ ಇದೆಯಲ್ಲ, ಇದು ನಮ್ಮ ರಾಯಭಾಗ ತಾಲೂಕಿನ ಎಲ್ಲರಿಗೆ ಮತ್ತು ನನ್ನ ತಂದೆ ತಾಯಿಗೆ ಇದನ್ನು ಅರ್ಪಣೆ ಮಾಡ್ತೀನಿ ಹೇಳಲಿಕ್ಕೆ ನಾನು ಒಂದು ಆತ್ಮೀಯತೆ ಹೇಳಿಕ್ಕೆ ನಾನು ವರ್ಣನೆಯನ್ನು ಕೊಡಲಿಕ್ಕೆ ತಯಾರಿದ್ದೆ. ಡಾಕ್ಟರ್ ತಗೋಬೇಕಾದ್ರೆ 40-50 ಸಾವಿರ ರೂಪಾಯಿ ಆಗಲಿ, ಒಂದು 2-3 ಲಕ್ಷ ರೂಪಾಯಿ ಆಗಲಿ, ಅದು ದುಡ್ಡು ಕೊಟ್ಟು ಡಾಕ್ಟರೇಟ್ ತಗೋತಾರೆ. ನಾನು ಸಹ ಅವರು ಟ್ರಸ್ಟಿಯವ್ರು ನಾನು ಕೇಳಿದಾಗ ಹೇಳಿದೆ, ನೀವು ದುಡ್ಡು ಕೊಟ್ಟು ತಗೊಳ್ಬೇಕಾದ್ರೆ ನನಗೆ ಡಾಕ್ಟರೇಟ್ ಬೇಡ, ನನಗೆ ಭಗವಂತ ಎಲ್ಲ ಡಾಕ್ಟರೇಟ್ ಕೊಟ್ಟರೆ ನಮ್ಮ ತಾಲೂಕದವರು ನನಗೆ ಒಳ್ಳೆಯ MLA ಮಾಡಿ ಅದಕ್ಕಿಂತ ದೊಡ್ಡ ಗಿಫ್ಟ್ ಯಾವುದೂ ಇಲ್ಲ. ಆ MLA ಅಂದರೆ ಆ ದೇವರು ಬಂದರೂ ಸಹ ಅದನ್ನು ಅಳಿಸಲಿಕ್ಕೆ ಸಾಯಿಲ್ಲ. ಟ್ರಸ್ಟಿ ಒಂದು ಹೆಣ್ಮಗಳಿಗೆ ಅವ್ರು ಭಾಳ ಆತ್ಮೀಯತೆಯವರು. ಅವರು ನಾನು ಒಂದು 5,000 ರೂಪಾಯಿ ಕೊಡ್ಲಿಕ್ಕೆ ಹೋದೆ. ಸರ ನಿಮ್ಮ ಕೈ ಮುಗಿದು ಹೇಳ್ತೀನಿ, ನಿಮ್ಮದು 1 ರೂಪಾಯಿ ಬೇಡ ಅಂತ ಹೇಳಿ ನೋಡಿ. ಇಷ್ಟು ಆತ್ಮೀಯ ಯಾರಾದರೂ ಒಂದು 5 ರೂಪಾಯಿ, ಒಂದು 10 ರೂಪಾಯಿ ಕೊಟ್ಟರೆ ಬಿಡಲಿಕ್ಕಿಲ್ಲ. ಆ ಹೆಣ್ಮಗಳು ಟ್ರಸ್ಟಿ ಅವರು, ಅವಳೇ ಅಧ್ಯಕ್ಷ ಆದರೂ ಅವಳು ಬೇಡ ಅಂತ ಹೇಳಿದ ಕೂಡಲೇ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅವಳಿಗೆ ನೆಕ್ಸ್ಟ್ ಮಾರ್ನಿಂಗ್ ಕರೆದು ಒಂದು ಹೋಟೆಲ್ನಲ್ಲಿ ಚಹಾ ಒಂದು ಬಿಸ್ಕಿಟ್ ತಿನ್ನಿಸಿ ಕಳಿಸಿದ್ದೀನಿ. ನಾನು ಅವಳಿಗೆ ಸೆಲ್ಯೂಟ್ ಹೊಡ್ತೀನಿ ಅಂತ ಹೇಳ್ತೀನಿ. ಮಾಣಿಕರತ್ನ ಅದು ಅವ್ರದ್ದು ಒಂದು ಬೇರೆ ಟ್ರಸ್ಟ್ ಇದೆ. ಅದು ಒಂದು ರೆಕಗ್ನೈಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅದು ಒಂದು ಅದ್ರ ಸಂಗಡ ಒಂದು ನಮ್ಮ ಸರಿಕರ್ ಡಾಕ್ಟರ್ ಅಂತ ಅವರು ಹೆಸರು ಹಾಕಿ ಡಾಕ್ಟರ್ ಭೀಮಪ್ಪ ಸರಿಕರು ಮತ್ತು ಮಾಣಿಕರತ್ನ ಅಂತ ಅದು ಒಂದು ಒಳ್ಳೆಯ ಸರ್ ಅದು ಒಳ್ಳೆಯ ಒಂದು ಮಾಣಿಕರತ್ನ ನಮ್ಮ ರಾಯಭಾಗ ತಾಲೂಕಿಗೆ ಕೊಡ್ಬೇಕಂತ ಎಷ್ಟು ಆನಂದ. ಅದೆಲ್ಲ ಅವರೇ ರೆಡಿ ಮಾಡ್ಕೊಂಬಂದು ನನಗೇನು ಗೊತ್ತಿರಲಿಲ್ಲ. ಆ ಮಾಣಿಕರತ್ನ ಗೊತ್ತಿರಲಿಲ್ಲ, ಡಾಕ್ಟರೇಟ್ ಗೊತ್ತಿರಲಿಲ್ಲ. ಅವರ ಫೋನ್ನ ಕಾಲ್ನಿಂದ ನಾನು ತಮಿಳುನಾಡು ಹೊಸೂರ್ದಲ್ಲಿ ಬೆಸ್ಟ್ ಅದು ಹೋಟೆಲು, ಇಲ್ಲೆಲ್ಲ ನಮಗೆಲ್ಲ ಪ್ರಾಜೆಕ್ಟ್ ಕೊಟ್ಟರು. ನನಗೆ ಅನಿಸಿದ ಪ್ರಕಾರ ಒಬ್ಬರು ಬೆಳಗಾವದವರು ಒಬ್ಬರು ಸರ್ ಇದ್ದರು, ಚೇರ್ಮನ್ ಒಂದು ಹೈಸ್ಕೂಲ್ದು. ಒಬ್ಬರು ಈ ಕಡೆ ಇಲ್ಲಿ ನಮ್ಮ ಶೇರ್ಬಾಳ್ದು ಬಂದಿದ್ದರು, ಅವ್ರು ಓಲ್ಡ್ ಏಜ್ ಇದ್ದರು. ಅವರಿಗೆಲ್ಲ ನನ್ನ ಕೈಯಿಂದ ಅವರಿಗೆ ಅದು ಡಾಕ್ಟರ್ ಪದವಿ ಕೊಡಿಸಿದಂತ ನನಗೆ ದೊಡ್ಡ ಆನಂದ ಆಯಿತು. ಅವ್ರು ನನಗೆ ಏನು ಇತ್ತು ರಿಸ್ಪೆಕ್ಟ್ ಕೊಟ್ಟರು ನನ್ನ ಲೈಫ್ದಾಗ ನೋಡಿರಲಿಲ್ಲ. ಈ ಯಾವುದು ಡಾಕ್ಟ್ರ್ ಯಾಕೆ ಇದು ಕೊಡ್ತಾರೆ ಮತ್ತು ಚೇರ್ಮನ್ಶಿಪ್ ಅಲ್ಲಿ ಕೂಡಿಸಿದಾಗ ನಮಗೆ ವೇರಿ ಗೆಸ್ಟ್ ಅಂತ ಅದಕ್ಕೊಂದು ಡ್ರೆಸ್ ಬೇರೆ ಮತ್ತು ಡಾಕ್ಟರ್ ಕೊಡೋದು ಡ್ರೆಸ್ ಬೇರೆ. ಮತ್ತು ಅವರು ನಮಗೆಲ್ಲ ಅದೃಷ್ಟ ಕೊಟ್ಟು ಕಳಿಸಿದ್ದಾರೆ. ಅವ್ರು ರಿಟರ್ನ್ ತೊಗೊಳ್ಳಿಕ್ಕಿಲ್ಲ. ಅದಕ್ಕೆ ಅವರಿಗೆ ನಾನು ತುಂಬ ಸನ್ಮಾನ್ಯ ಶ್ರೀ BC ಸರಿಕರ್ XMLA ರಾಯಬಾಗ್ ಅನ್ಯತಾ ಭಾವಿಸಬಾರ್ದು. XMLA ರಾಯಬಾಗ್ ಯಾಕೆ ಅಂದೆ ಅಂತಂದ್ರೆ ಅವ್ರ MLA ಇರುವಾಗ ನಮ್ಮ ರಾಯಬಾಗ ಅಖಂಡ ತಾಲೂಕಿಗೆ ಅವ್ರೊಬ್ಬರೇ MLA ಇದ್ರು. ಇವಾಗ ಬೈಫರ್ಕೇಶನ್ ಆಗಿ ಕುರ್ಚಿ ಮತ್ತು ರಾಯಬಾಗ್ ಅಂತ ಎರಡಾಗಿದೆ. ಸರಿಕರ್ ಸಾಹೇಬ್ರವರು MLA ಆವಾಗಿನಿಂದ ಪೀರಿಯಡ್ದಿಂದ ಅವರ ರಾಜಕೀಯ ಮತ್ತು ಸಾಮಾಜಿಕ ಸೇವೆ ಎಲ್ಲ ಜನರಿಗೆ ಮನದಟ್ಟಾಗುವಂತೆ, ಅಚ್ಚರಿ ಆಗುವಂತೆ ಅವರು ಕೆಲಸ ಮಾಡ್ತಾ ಇದ್ರು. ಇವಾಗ ಅವರ ಪ್ರತಿಭೆಯನ್ನು ಗುರುತಿಸಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ತಮಿಳುನಾಡು ಕೊಯಮತ್ತೂರು ಇವರು ಅವರ ರಾಜಕೀಯ ಮತ್ತು ಸಾಮಾಜಿಕ ಸೇವೆಯನ್ನು ಕಂಡ ಗ್ರೇಟ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಕೊಡು ಮಾಡಿದ್ದಾರೆ. ಇದು ನಮಗಷ್ಟೇ ಅಲ್ಲ, ನಮ್ಮ ಆರೋಗ್ಯರಿಗೆ ಕೂಡ ಹೆಮ್ಮೆಯ ವಿಷಯ. ಜೊತೆಗೆ ನಿತ್ಯೋತ್ಸವ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘ ಬೆಂಗಳೂರು ಇವರು ಕೂಡ
ಇವರ ರಾಜಕೀಯ ಮತ್ತು ಸಮಾಜ ಸೇವೆಯನ್ನ ಕಂಡ ಕನ್ನಡ ಮಾಣಿಕ್ಯ ರತ್ನ ಅಂತಕ್ಕಂಥ ಪ್ರಶಸ್ತಿಯನ್ನ ಸನ್ಮಾನ್ಯ ಶ್ರೀ ಬಿ.ಸಿ. ಸರ್ಕರ್ ಸಾಹೇಬರು ಕೊಟ್ಟಿದ್ದಾರೆ. ಇದು ನಮಗೆ, ನಮ್ಮ ಊರಿಗೆ ದೊಡ್ಡ ಹೆಮ್ಮೆ ಅಂತ ಹೇಳಲಿಕ್ಕೆ ನನಗೂ ಕೂಡ ದೊಡ್ಡ ಖುಷಿ ಆಗ್ತದೆ. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕೆಲಸ ಮಾಡಿರ್ತಕ್ಕಂಥ ಶಾಸಕರು ಅಂತಂದ್ರೆ ನಮ್ಮ ಬಿ.ಸಿ. ಸರ್ಕರ್ ಸಾಹೇಬರು ಒಬ್ಬರೇ ಒಬ್ರು. ಅವಧಿ ಕಡಿಮೆ ಮಾಡಿ ಕೆಲಸ ಇರ್ತಕ್ಕಂಥ ಕೆಲಸ MLA ಇದ್ರೆ ನಮ್ಮ ಬಿ.ಸಿ. ಸರ್ಕರ್ ಸಾಹೇಬರ ಅವ್ರ ತರ ಇರಬೇಕು ಅಂತಕ್ಕಂಥ ಮಾತನ್ನ ಇಡೀ ತಾಲೂಕನ ಹೇಳ್ತಿದೆ ಅಂತಂದಾಗ ಇದು ಬರೀ ಅತಿಶಯೋಕ್ತಿ ಅಷ್ಟಲ್ಲ. ಅವ್ರು ಎಲ್ಲೇ ಹೋದಲ್ಲಿ ಬಂದಲ್ಲಿ ಸಾಹೇಬ್ ಸುತ್ತ ಜನ ಸೇರೋದು ನೋಡಿದ್ರೆ ಸಾಕು ಅವರೊಬ್ಬರ ಜನಪ್ರಿಯ ಶಾಸಕರು ಅಂತಕ್ಕಂಥ ವಿಷಯದಲ್ಲಿ ಎರಡು ಮಾತಿರ್ಲಿಲ್ಲ.